ಅವರು ಪೂಜ್ಯರಿದ್ದಾರೆ. ಅವರು ಏನಾದರೂ ಅವರಿಗೆ ತಿಳುವಳಿಕೆ ಇನ್ನು ಹೆಚ್ಚಿನ ಬೇಕಾದ್ರೆ DC ಅವರಿಗೆ ಸಂಪರ್ಕ ಮಾಡಬಹುದು, ಇಲ್ಲ ನಮ್ಮಂತ ಅನುಭವ ರಾಜಕಾರಣಿಗಳನ್ನು ಸಂಪರ್ಕ ಮಾಡಬಹುದು. ನನ್ನ ಆಹ್ವಾನವನ್ನು ಕೊಡ್ತೀನಿ. ಯಾರ್ದೋ ಒಂದು ತಪ್ಪು ತಿಳುವಳಿಕೆಯಿಂದ ಪ್ರಭಾವಿತರಾಗಿ ವಿರೋಧ ಮಾಡುವುದು ಜಿಲ್ಲೆಯ ಪೂಜ್ಯರಿಗೆ ನಾನು ಕೈ ಮುಗಿದು ಕೇಳ್ತೇನೆ, ಯಾವುದೇ ಕಾರಣಕ್ಕೆ ಅದನ್ನು ವಿರೋಧಿಸಬೇಡಿ. ಶರಣ ಮಾತಾಜಿಯವರೇ, ನಾನು ಭಗವಂತ ಖುಬೋರ್ ಮಾತಾಡಿದ್ರಿ ಮಾತಾಜಿಯವರೇ. ಏನಿಲ್ಲ ಮಾತಾಜಿ, ಮೊನ್ನೆ ನಾನು ಒಂದು ಪ್ರೆಸ್ ಮೀಟ್ ಮಾಡೋ ಹೊತ್ತಿನಾಗ ತಾವು ಅದು SIR ವಿರೋಧವಾಗಿ ಜನರ ಮಧ್ಯದಾಗ ಹೋಗಿ ನಿಂತಿದ್ರಲ್ಲ, ಆ ವಿಷಯ ನನಗೆ ಪತ್ರಕರ್ತರು ಕೇಳಿದಾಗ ಏನಾಯ್ತು, ನಾನು ಬಹುತೇಕ ಅವರಿಗೆ ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ ಮಾತಾಜಿ ಅವರಿಗೆ. ಹೀಗಾಗಿ ಅವ್ರಿಗೆ ನಾವು ತಿಳಿಸಂತದ್ದು ನಮ್ದು ಜವಾಬ್ದಾರಿ ಅದ, ನಾವು ತಿಳಿಸ್ತೇವೆ. ಅದಕ್ಕೆ ಅದು ವಿಷಯ ತಿಳ್ಕೊಂಡು ಅದ್ರಲ್ಲಿ ಹೋಗ್ಬೇಕಾಗಿತ್ತು ತಂದಿದ್ದಾನ ಮಾತಾಜಿ. ಅದ್ರಾಗ ಏನು ಸಮಸ್ಯೆ ಅನ್ಸಿದ್ರಿ ಮಾತಾಜಿ? ಸಮಸ್ಯೆ ಅಂತಂದ್ರೆ ಒಂದ್ ಪಾಯಿಂಟ್ ಅದ್ರೊಳಗಡೆ ಸಮಾಜಕ್ಕೆ ತಿಳ್ಕೊಳ್ಳುವಂತದ್ದು ಅದರಿ. ಒಂದ್ ಪಾಯಿಂಟ್ ಏನಂದ್ರ ಈಗ ಡೆತ್ ಆದವರು ಎಲ್ಲರೂ ನಾವು ತೆಗಿಬೇಕು ಅಂತ ಹೇಳ್ಬಿಟ್ಟು ಅದು ಚಲೋ ಇದೆ. ಹಾ ರೀ ಮಾತಾಜಿ. ಇನ್ನೊಂದ್ ರೀತಿಯಲ್ಲಿ ಏನಂತಾರಂತಂದ್ರೆ ಈಗ ಬೇರೆ ಕಡೆಗೆ ಈಗ ತವ್ರ ಮನ್ಯಾಗ ಒಂದ್ ಹೆಸರು ಇರ್ತದ, ಗಂಡನ ಮನ್ಯಾಗ ಒಂದ್ ಹೆಸರು ಇರ್ತದ್ರಿ. ಹಾ ರೀ ಮಾತಾಜಿ. ಹೆಸರಿನಲ್ಲಿ ಒಂದ್ ಏನೋ ಮಿಸ್ಟೇಕ್ ಆಗಿರ್ತದ, ಅವ್ರನ್ನೆಲ್ಲ ತೆಗಿಬೇಕು. ಆಧಾರ್ ಕಾರ್ಡು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದಾಗ್ಲಿ, ಅಂತವ್ರದ್ದಾಗ್ಲಿ. ಈಗ ನಮ್ಮಲ್ಲಿ ಅನಾಥ ಮಕ್ಕಳು ಅದಾವೆ, ತಂದೆ ತಾಯಿನೇ ಇಲ್ಲ ಅವರಿಗೆ, ಯಾವ ಆಧಾರ್ ಕಾರ್ಡು ಇಲ್ಲ. ಈಗ ಅವ್ರೆಲ್ಲ ಹೆಂಗ್ ಮಾಡೋದ್ರಿ ಸರ್? ಇಲ್ಲ ಮಾತಾಜಿ ಅವ್ರೆ, ಈಗ ನೀವು ಎಲ್ಲವೂ ಎಷ್ಟು ನಿಮ್ಗೇನು ಆತಂಕ ಏನು ವ್ಯಕ್ತಪಡಿಸಿರಲ್ಲ, ಎಲ್ಲವಕ್ಕೂ ಸಮಾಧಾನಗಳಿದ್ದಾವೆ ಅದರಲ್ಲಿ. ಯಾವುದೇ ಕಾರಣಕ್ಕೆ ಭಾರತದ ನಾಗರಿಕ, ಅರ್ಹ ನಾಗರಿಕ ಅದ್ರಲಿಂದ ವಂಚಿತ ಆಗ್ಲಿಕ್ಕೆ ಅವಕಾಶವೇ ಇಲ್ಲ. ನೀವು ಅಂತದ್ ಏನಾರ ಕೇಸ್ ಇದ್ರಿ ಹೇಳ್ರಿ, ನಾ ಸ್ವತಃ BLOಗಳಿಗೆ DC ಆಫೀಸ್ದವರಿಗೆ ನಾನು ನಿಮ್ಮ ಹತ್ರ ಕಳಿಸ್ತೀನಿ. ಹಾ, ಏನಾಗಿದೆ ಇದು? ಸುಮ್ಮನೆ ಇದು ಕಾಂಗ್ರೆಸ್ದವ್ರು ಇಡೀ ದೇಶದಲ್ಲಿ ಇದಕ್ಕ ಮೊದಲ 5-6 ಸರ್ತಿ ಕಾಂಗ್ರೆಸ್ದವ್ರು ಸ್ವತಃನೇ ಮಾಡಿದ್ದಾರೆ ಇದು SIR. ನಾವೇನ್ ಫಸ್ಟ್ ಮಾಡ್ತೇವೆ? DC ಅವ್ರದೇ ಫೋನ್ ಹೊಂಟು, ನನಗೆ 1 ಮಿನಿಟ್ ಹಂಗೆ ಇಡ್ರಿ. DC ಅವ್ರದೇ ಫೋನ್ ಹೊಂಟು, ಅವ್ರಿಗೆ ಮಾತಾಡ್ತೀನಿ ನಾನು. ಹಾ, DC ಅವರೇ, ಹೌದು ಮೊನ್ನೆ ನಾ ಮಾಡಿದ ಕಾರಣ ಅದೇ. ಈಗ SIR ವಿಷಯದಲ್ಲಿ ಅನಾವಶ್ಯಕವಾಗಿ ಕಾಂಗ್ರೆಸ್ ಪಕ್ಷದವರು ಮತ್ತು ಕೆಲವು ಸಂಘಟನೆಗಳಿಗೆಲ್ಲ ತಪ್ಪು ಮಾಹಿತಿ ಕೊಟ್ಟು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಅಂತವ್ರ ಆ ಸಂಘಟನೆಗಳಿಗೆ ಒಂದ್ಸತಿ ತಾವು ಮೀಟಿಂಗ್ ಕರೀರಿ DC ಆಫೀಸ್ನಲ್ಲಿ. ಯಾವಾಗ ಮಾಡ್ತಾ ಇದ್ದೀರಿ ಅದು ಮೀಟಿಂಗ್? ಹಾ ರೀ. ಅದೇ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಸಂಘಟನೆದವರಿಗೆ ಏನ್ ತಪ್ಪು ತಿಳ್ಕೊಂಡಿದಾರಲ್ಲ, ಆತಂಕ ಇದ್ದವರಿಗೆ ಒಂದ್ ಸ್ವಲ್ಪ ಕರೆಸಿ ಒಂದ್ಸತಿ ಆ ಸಂಘಟನೆದವರಿಗೆ, ಇಲ್ಲ ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ರಿ, ಅದಕ್ಕೆ ಪರಿಹಾರ ಇದರಲ್ಲಿ ಇದೆ, ನಾವು ಕೊಡ್ತೀವಿ ಅಂತ ಹೇಳಿ. ಮಾತಾಜಿ ಅವರೇ, ಕೇಳಿದ್ರಲ್ಲ ತಾವು? ಹಾ, ಇದಕ್ಕ ಹಾಗಲ್ಲ ಅವರು, ನೀವು ಮತ್ತೊಂದು ಸರ್ತಿ ನಾ ಕೈ ಮುಗಿದು ಕೇಳ್ತೀನಿ. ಅವರು ತಪ್ಪು ತಿಳುವಳಿಕೆ ಕೊಟ್ಟಾರ ನಿಮ್ಗ. ಎಲ್ಲವಕ್ಕೂ ಸಮಾಧಾನ ಇದೆ. ಈ ದೇಶದಲ್ಲಿ ಹುಟ್ಟಿದಂತ ನಾಗರಿಕನಿಗೆ ಯಾವುದೇ ಕಾರಣಕ್ಕೆ ಆ ಒಂದು ಮತಪಟ್ಟಿಯಿಂದ ಹೊರಗೆ ಹಾಕ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ಇದು 4-6 ಸರಿ ಕಾಂಗ್ರೆಸ್ದವ್ರು ಮಾಡಿದಾರ. ನಾವು ಈಗ 20 ವರ್ಷದ ನಂತರ ಮಾಡಬೇಕಾಗಿತ್ತು, ಇದು ನಡೀತಾ ಇದೆ ಅಷ್ಟೇ. ಮೋದಿ ಸರ್ಕಾರ ವಿಷಯದಲ್ಲಿ ಯಾವುದೇ ನಿಮ್ಗೆ ತಪ್ಪು ತಿಳುವಳಿಕೆ ಇದ್ರೆ ನೇರವಾಗಿ ನನ್ನ ನಂಬರ್ ಇದೆ, ನಿಮ್ಗೇನು ಮಾತಾಡಿದ್ದೀನಲ್ಲ ಆ ನಂಬರ್ ಇದೆ, ನನಗೆ ನೇರವಾಗಿ ಕಾಲ್ ಮಾಡಿ, ನಾನು ನಿಮ್ಮ ಹತ್ರ ಬರ್ತೀನಿ ಆಶೀರ್ವಾದ ತಗೊಳಕ, ಮತ್ತೆ ನಿಮ್ಗೆ ತಿಳುವಳಿಕೆ ಹೇಳಿಕೆ ಮಾಹಿತಿ ಕೊಡ್ಲಿ. ಆಯ್ತು ಮಾತಾಜಿ, ಧನ್ಯವಾದ. ಶರಣ.